ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಚಿನ್ನ ಬೆಳ್ಳಿ ದರ ಪ್ರತಿನಿತ್ಯ ಏರಿಕೆಯಾಗ್ತಾ ಇದೆ. ಚಿನ್ನ ಬೆಳ್ಳಿ ಮಾತ್ರ ಅಲ್ಲ, ಅಡುಗೆಗೆ ಬಳಸುವಂತಹ ಎಣ್ಣೆ ಬೆಲೆಯಲ್ಲೂ ಭಾರಿ ಏರಿಕೆ ಕಂಡಿದೆ. ಗೃಹಿಣಿಯರೇ, ಇನ್ನು ಮುಂದೆ ನೀವು ಒಗ್ಗರಣೆ ಹಾಕೋಕ್ಕೂ ಮುಂಚೆ ಯೋಚನೆ ಮಾಡಬೇಕು. ಯಾಕಂದ್ರೆ ಒಂದೇ ವಾರದಲ್ಲಿ ವಿವಿಧ ಬ್ರ್ಯಾಂಡ್ಗಳ ಅಡುಗೆ ಎಣ್ಣೆಯ ರೇಟ್ ಹೈಕ್ ಆಗಿದೆ. ಅಡುಗೆ ಎಣ್ಣೆ ಪೂರೈಕೆಯಲ್ಲಿ ಕುಂಠಿತ ಆಗಿದೆ. ಹೀಗಾಗಿ ದರ ದುಬಾರಿಯಾಗುತ್ತಿದೆ. 10 ಲೀಟರ್ ಸೂರ್ಯಕಾಂತಿ ಎಣ್ಣೆ ಸನ್ಫ್ಲವರ್ ಆಯಿಲ್ ಈಗ 1600ರಿಂದ 1620 ರೂಪಾಯಿಗೆ ಏರಿಕೆ ಕಂಡಿದೆ. ಪಾಮ್ ಆಯಿಲ್ ಕೂಡ ಲೀಟರ್ಗೆ 6 ರೂಪಾಯಿ ಏರಿಕೆ ಕಂಡಿದೆ. ವಿವಿಧ ಅಡುಗೆ ಎಣ್ಣೆಗಳ ಬೆಲೆ ಏರಿಕೆಯಾಗಿದ್ದು ಜನರಿಗೆ ಮತ್ತಷ್ಟು ಬರೆ ಬಿದ್ದಿದೆ. ಚಿನ್ನ ಬೆಳ್ಳಿ ಎಲ್ಲ ಕೊಂಡ್ಕೊಳ್ಳೋ ಹಾಗೆ ಇಲ್ಲ, ಆ ರೇಂಜ್ಗೆ ರೇಟ್ಗಳು ಏರ್ತಾ ಇದ್ದಾವೆ. ಅದರ ಜೊತೆಗೆ ಅಡುಗೆ ಮನೆಯ ಬಜೆಟ್ ಕೂಡ ಜಾಸ್ತಿ ಮಾಡಿಕೊಳ್ಳುವಂಥ ಅನಿವಾರ್ಯ ಪರಿಸ್ಥಿತಿ ಜನರಿಗೆ. ಅಡುಗೆ ಎಣ್ಣೆಯ ರೇಟ್ನಲ್ಲೂ ಕೂಡ ವಿವಿಧ ಬ್ರ್ಯಾಂಡ್ಗಳ ಅಡುಗೆ ಎಣ್ಣೆಯ ರೇಟ್ನಲ್ಲೂ ಕೂಡ ಸಿಕ್ಕಾಪಟ್ಟೆ ಏರಿಕೆ ಕಂಡಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಚಂದನಾ ಶೆಟ್ಟಿ, ಗ್ರಾಹಕರು ಜನ ತಮ್ಮ ಅಡುಗೆ ಮನೆಯ ಬಜೆಟ್ ಅನ್ನ ಏರಿಕೆ ಮಾಡಿಕೊಳ್ಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಅಡುಗೆ ಎಣ್ಣೆ ದರ ಏಕಾಏಕಿ ಏರಿಕೆಯಾಗೋದಕ್ಕೇನು ಕಾರಣ? ಯಾವ ಎಣ್ಣೆಯ ರೇಟ್ ಎಷ್ಟಾಗಿದೆ? ಎಷ್ಟು ಡಿಫರೆನ್ಸ್ ಇದೆ ಕಳೆದ ವಾರಕ್ಕೂ ಈ ವಾರಕ್ಕೂ? ಚಂದನಾ ವಿದ್ಯಾ, ಇನ್ನು ಮುಂದೆ ಈರುಳ್ಳಿ ಕಟ್ ಮಾಡಬೇಕಾದ್ರೆ ಕಣ್ಣೀರು ಬರುತ್ತಲ್ಲ, ಅದೇ ರೀತಿ ಒಗ್ಗರಣೆ ಹಾಕೋಕ್ಕೂ ಈಗ ಕಣ್ಣೀರು ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಯಾಕೆಂದರೆ ಏಕಾಏಕಿ ಅಡುಗೆ ಎಣ್ಣೆಯ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿರುವಂಥದ್ದು. ಅದರಲ್ಲೂ ನಾವು ದಿನನಿತ್ಯ ಯೂಸ್ ಮಾಡುವಂಥ ದರ ಸರಿಸುಮಾರು 20 ರೂಪಾಯಿ ಏರಿಕೆ ಆಗಿರೋದು ನಿಜಕ್ಕೂ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕ್ತಾ ಇದೆ. ಹಾಗಾದ್ರೆ ಈ ಅಡುಗೆ ಎಣ್ಣೆ ದರ ಏರಿಕೆ ಆಗೋದಕ್ಕೆ ಕಾರಣ ಏನು ಅನ್ನೋ ಕಾರಣಗಳನ್ನು ಗಮನಿಸ್ತಾ ಹೋದ್ರೆ, ಜಾಗತಿಕ ಮಾರುಕಟ್ಟೆಯಲ್ಲಿ ಈ ಒಂದು ತೈಲ ಆಮದು ದರ ಏರಿಕೆ ಆಗಿರೋದು. ಅಂದ್ರೆ ಕಳೆದ ವರ್ಷ ರೂಪಾಯಿ ಎದುರು, ಅಂದ್ರೆ ಡಾಲರ್ನ ಎದುರು ರೂಪಾಯಿ ಮೌಲ್ಯ 85 ರೂಪಾಯಿ ಇತ್ತು. ಆದ್ರೆ ಇವತ್ತು 91.5 ರೂಪಾಯಿ ಇದೆ. ಅಂದ್ರೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇರೋದ್ರಿಂದ ಎಣ್ಣೆ ಅಂದ್ರೆ ಅಡುಗೆ ಎಣ್ಣೆಯ ದರ ಏರಿಕೆ ಆಗಿದೆ. ಯಾಕಂದ್ರೆ ನಾವು 70% ಆಯಿಲ್ ಅನ್ನ ನಾವು ಇಂಪೋರ್ಟ್ ಮಾಡ್ಕೊಂತಾ ಇದೀವಿ ಬೇರೆ ಬೇರೆ ದೇಶಗಳಿಂದ. ಬರೀ ಕೇವಲ 30% ಅಷ್ಟೇ ನಾವು ಪ್ರೊಡಕ್ಷನ್ ಮಾಡ್ತಾ ಇರೋದ್ರಿಂದ ಇದು ಒಂದು ಮೇನ್ ರೀಸನ್. ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ಕಳೆದ ವರ್ಷ ಅಂದ್ರೆ ಅತಿವೃಷ್ಟಿಯಿಂದ ಸಾಕಷ್ಟು ಎಣ್ಣೆ ಕಾಳುಗಳ ಬೆಳೆ ಹಾನಿಯಾಗಿತ್ತು. ಇದರಿಂದಾನು ಕೂಡ ಈ ಬಾರಿ ಅಡುಗೆ ಎಣ್ಣೆಯ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ನಾವು ಪಾಮ್ ಆಯಿಲ್ ಅಂತ ಏನು ಬಳಸ್ತಾ ಇದೀವಿ, ಅದು ಬರೋಬ್ಬರಿ 20 ರೂಪಾಯಿ ಡಿಫ್ರೆನ್ಸ್ ಅನ್ನ ತೋರಿಸ್ತಾ ಇರುವಂತದ್ದು ಕಳೆದ ವಾರಕ್ಕೆ ಈ ವಾರಕ್ಕೂ ಕಂಪೇರ್ ಮಾಡಿದ್ರೆ. ಈ ಎಲ್ಲ ಕಾರಣಗಳಿಂದ, ಹಾಗೆ ಪ್ರೊಡಕ್ಷನ್ ಲೆವೆಲ್ ಕಮ್ಮಿ ಆಗಿರೋದ್ರಿಂದ, ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತಾ ಇರೋದ್ರಿಂದ ಈ ಕಾರಣಕ್ಕೆ ಒಂದು ಅಡುಗೆ ಎಣ್ಣೆಯ ದರ ಭಾರಿ ಪ್ರಮಾಣದಲ್ಲಿ ಏರಿಕೆ ಆಗಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಚಂದನಾ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.